ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಾರ್ನಿಂಗೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಮಾರ್ನಿಂಗು ಮಗಂದು ಸ್ಕೂಲ್ ವಿಸಿಟ್ ಇತ್ತು. ಅವನಿಗೆ ಯೂನಿಫಾರ್ಮ್ ಬುಕ್ಸು ಎಲ್ಲ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಬೆಳಿಗ್ಗೆ ಹಸ್ಬೆಂಡ್ನ ಕರ್ಕೊಂಡು ಮಗನ ಸ್ಕೂಲ್ ಹತ್ರ ಬಂದಿದ್ದೆ. ಸೊ ಫೈನಲಿ ಹೋದಾಗ ಸ್ವಲ್ಪ ಫ್ರೀ ಇತ್ತು ಅಂತ ಹೇಳಿ ಹೋದ ತಕ್ಷಣ ಕೆಲಸ ಎಲ್ಲ ಮುಗೀತು. ಮಗನಿಗೆ ಬುಕ್ಸ್ ಕೊಟ್ಟರು, ಬಟ್ ಯೂನಿಫಾರ್ಮು ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಹೊರಗಡೆಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಬೇಕು ಅಂತಂದರೆ ಮಗನಿಗೆ ವ್ಯಾನ್ ಬಸ್ ಫೆಸಿಲಿಟೀಸು ಹೊರಗಡೆ ಫಾರ್ಮ್ ಫಿಲ್ ಮಾಡಿ ಹೋಗಿ ಅಂತ ಹೇಳಿದ್ರು. ಹಾಗಾಗಿ 2 in 1 ಎಲ್ಲ ಕೆಲಸನೂ ಕಂಪ್ಲೀಟ್ ಆಯಿತು. ಸ್ವಲ್ಪ ಅಮೌಂಟು ಕೂಡ ಪೇ ಮಾಡಬೇಕಿತ್ತು ಒಂದು ಅಡ್ಮಿಷನ್ದು. ಹಾಗಾಗಿ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿ ಬುಕ್ಸ್ ತೊಗೊಂಡು ಬಂದ್ವಿ. ಬಟ್ ಅವರು ಒಂದು ಸಲ ಚೆಕ್ ಮಾಡ್ಕೊಂಬಿಡಿ, ಅಲ್ಲಿ ಕೊಟ್ಟಿರ್ತೀವಿ ಎಷ್ಟು ಐಟಮ್ಸ್ ಇದೆ, ಏನಾದರೂ ಇನ್ ಕೇಸ್ ಮಿಸ್ ಆಗಿತ್ತು ಅಂತಂದರೆ ನೋಡಿ ಕೊಡ್ತೀವಿ ಅಂತ ಹೇಳಿದರು. ಬಟ್ ಅಲ್ಲಿ ಟೈಮ್ ಇರಲಿಲ್ಲ, ಕೂತ್ಕೊಂಡೆಲ್ಲ ಚೆಕ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಹಸ್ಬೆಂಡಿಗೆ. ಹಾಗಾಗಿ ಮನೆಗೆ ಹೋಗಿ ನೋಡೋಣ, ಹೇಗಿದ್ರು ಮನೆ ನಿಯರೆಸ್ಟೇ ಇದ್ದಿದ್ದರಿಂದ ಸ್ಕೂಲು, ಮನೆಗೆ ಹೋಗಿ ನೋಡಿಕೊಂಡು ಇನ್ ಕೇಸ್ ಇಲ್ಲ ಅಂತಂದರೆ ಹೋಗಿ ತೊಗೊಂಡು ಬಂದರೆ ಆಯಿತು ಬಿಡು ಅಂತ ಹೇಳಿದ್ರು. ಸೊ ನಾನು ಮನೆಗೆ ಬಂದು ಯಾಕೆ ಸುಮ್ಮನೆ ಯೂಶ್ವಲಾಗಿ ಎಲ್ಲ ಪ್ರಾಪರಾಗಿ ಹಾಕಿರ್ತಾರೆ, ಬಟ್ ಇವಾಗ ನೋಡಿದೆ ಲಾಸ್ಟ್ ಮೂಮೆಂಟಲ್ಲಿ ನೋಡಿ ಕ್ಲಾಸ್ ರಿಓಪನ್ ಟೈಮಲ್ಲಿ ಆಮೇಲೆ ಕೇಳೋದಕ್ಕಿಂತ ಈಗಲೇ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲದನ್ನು ಕ್ರಾಸ್ ಚೆಕ್ ಮಾಡ್ತಾಯಿದ್ದೆ. ಸೊ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾವು ಓದಬೇಕಾದ್ರೆ ಈ ಥರ ಯಾವುದೂ ಇರಲಿಲ್ಲ. ಒಂದು ಬುಕ್ಕಲ್ಲೇ 1 ವರ್ಷ ಕೂಡ ನಾವು ಆರಾಮಾಗಿ ಖುಷಿಯಾಗಿ ಎಲ್ಲದನ್ನು ಕಲಿತು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಿದ್ವಿ. ಬಟ್ ಇವಾಗ ಆ ಥರ ಅಲ್ಲ. ಅವರು ಬ್ಯಾಗ್ ನೋಡಿದ್ರೆ ತುಂಬಾ ಭಯ ಆಗುತ್ತೆ, ಅಷ್ಟೊಂದು ವೆಯ್ಟ್ ಇರುತ್ತೆ ಆ ಬುಕ್ಸ್ಗಳೆಲ್ಲ. ಇವಾಗ ಸೆಂಟ್ರಲ್ ಸಿಲೆಬಸ್ ಅಂತೂ ಕೇಳಂಗೆ ಇಲ್ಲ, ಸಿಕ್ಕಾಬಟ್ಟೆ ವರ್ಕ್ ಲೋಡ್ ಇರುತ್ತೆ. ಸೊ ಅದನ್ನು ನೋಡಿ ಅಯ್ಯಪ್ಪ, ಈ ವಯಸ್ಸಿಗೆ ಮಕ್ಕಳಿಗೆ ಇಷ್ಟೆಲ್ಲ ಓದಬೇಕಾ ಅಂತ ಅನ್ನಿಸ್ತಿತ್ತು. ಜೊತೆಗೆ ಒಂದು ಲಾಸ್ಟ್ ಇಯರ್ ಅಂತಂದರೆ ಇವಾಗ ಪಾಸ್ಔಟ್ ಆಗಿರೋದ್ರಿಂದ ಲಾಸ್ಟ್ ಇಯರ್ದು ಪ್ರೋಗ್ರೆಸ್ಸಿಂಗ್ ಬುಕ್ ಬೇರೆ ಕೊಟ್ಟು ಕಳಿಸಿದ್ರು. ಹಾಗಾಗಿ ಅದನ್ನು ಕೂಡ ನೋಡಿರಲಿಲ್ಲ. ಒಂದ್ಸಲ ಚೆಕ್ ಮಾಡೋಣ ಅವನು ಯಾವ ರೀತಿ ಕ್ಲಾಸಲ್ಲಿ ಆ್ಯಕ್ಟಿವಿಗಿದ್ದ ಅಂತ ಹೇಳಿ ಅದನ್ನು ಕೂಡ ಚೆಕ್ ಮಾಡಿದೆ. ಜೊತೆಗೆ ಒಂದು ಖುಷಿ ಅಂತಂದರೆ ಆಯಾ ಸ್ಕೂಲಲ್ಲಿ ಹೊಸ ಹೊಸ ಪ್ಯಾಟರ್ನಲ್ಲಿ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋ ಅಂಥದ್ದು ಆ ಒಂದು ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಸ್ಕೂಲಲ್ಲಿ ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತು. ಪ್ರತಿಯೊಂದು ಪ್ರೋಗ್ರೆಸ್ ಲಾಸ್ಟ್ ಇಯರಲ್ಲಿ ಕೊಡಬೇಕಾದ್ರೆ ಆಯಾ ಗ್ರೂಪ್ ಫೋಟೋಗಳನ್ನೂ ಕೂಡ ಪೇಸ್ಟ್ ಮಾಡಿ ಅವನ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿ ಇದೆ ಅಂತೆಲ್ಲ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಅದನ್ನು ನಾವು ಸೇವ್ ಮಾಡಿ ಎತ್ತಿಟ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಒಂದು ಬುಕ್ ನೋಟಲ್ಲಿ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಈ ಎಕ್ಸಿಡ್ ಫೌಂಡೇಶನ್ ಬುಕ್ಸ್ಗಳಿದೆಯಲ್ಲ, ಸಿಕ್ಕಾಬಿಟ್ಟೆ ನಮಗೆ ಹೇಳ್ಕೊಡೋಕ್ಕೆ ತುಂಬಾ ಕಷ್ಟ, ಅಷ್ಟೊಂದು ಟಫ್ ಇರುತ್ತೆ. ಸೊ ಹಂಗಾಗಿ ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡೋಣ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡಿದೆ. ಯೂಶ್ವಲಾಗಿ ಕೊಟ್ಟಿರೋದೆಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿತ್ತು. ಕೆಲಸ ಎಲ್ಲ ಮುಗಿದ್ಮೇಲೆ ಪಾಪು ಮತ್ತು ತಂಗಿನ ಬಿಟ್ಟು ಹೋಗಿದ್ದರಿಂದ ಬರೋ ತನಕ ತಿಂಡಿ ತಿಂದು ರೆಡಿ ಆಗಿರಿ ಅಂತ ಹೇಳಿದ್ವಿ. ಸೊ ಹಸ್ಬೆಂಡ್ ಫ್ರೀ ಇದ್ದಿದ್ದರಿಂದ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಹೊರಗಡೆ ಆದರು ಅಂತ ಹೇಳಿ ಪಾಪನು ಕೂಡ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ಲು ಬರೋದನ್ನು. ಸೊ ಅವಳಿಗೂ ಡಿಸಪಾಯಿಂಟ್ ಮಾಡೋದು ಬೇಡ, ನನ್ನ ಹಸ್ಬೆಂಡ್ ಇರೋದೇ ಅಪರೂಪ ಮನೆಯಲ್ಲಿ, ಹಾಗಾಗಿ ಇದ್ದಿದ್ದರಿಂದ ಮೈಸೂರಲ್ಲಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಮಾಲಿಗೆ ಬಂದಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ಸ್ಯಾರಿ ಶಾಪಿಂಗ್ಗೆ ಹೋಗಿದ್ದೆ. ನನಗೆ ಸ್ವಲ್ಪ ಇವಾಗ ಟ್ರೆಂಡಿಂಗ್ ಇರೋಂಥ ಪ್ರಿಂಟೆಡ್ ಸಿಲ್ಕ್ ಸ್ಯಾರೀಸ್ ಬೇಕಿತ್ತು, ಬಟ್ ಯಾಕೋ ಅಷ್ಟೊಂದು ಕಂಫರ್ಟಬಲಾಗಿ ಅನ್ನಿಸ್ಲಿಲ್ಲ ನನಗೆ ಕಲರ್ ಕಾಂಬಿನೇಷನ್ಸ್ಗಳೆಲ್ಲ. ಬಟ್ ಮಾಲಲ್ಲಿ ಎಂಟರ್ ಆದ ತಕ್ಷಣ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಇದ್ದಿದ್ದರಿಂದ ಎಂಟರ್ ಆದ ತಕ್ಷಣವೇ ಕೂಡ ಹೊರಗಡೆ ಡಿಸ್ಪ್ಲೇಗೆ ಇಟ್ಟಿದ್ರು ಪ್ರಿಂಟೆಡ್ ಸಿಲ್ಕ್ ಸ್ಯಾರೀಸ್ನ. ಹಾಗಾಗಿ ಕಲರ್ಸ್ಗಳು ಕೂಡ ನೋಡೋಣ, ಯಾಕಂದರೆ ಅಲ್ಲಿ ತೊಗೊಳ್ಳಿಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಬಟ್ ಇಲ್ಲಿ ಒಂದಕ್ಕೊಂದು ಕಲರ್ ತುಂಬಾ ಚೆನ್ನಾಗಿತ್ತು, ಪ್ಯಾಟ್ರನ್ಸ್ಗಳು ಎಲ್ಲ ಓಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಬ್ಲೌಸ್ಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಈ ಸ್ಯಾರಿ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಬ್ಲೌಸ್ಗಳು ಚೆನ್ನಾಗಿರಲಿಲ್ಲ, ಬ್ಲೌಸ್ಗಳು ನೋಡ್ತಾ ಇದ್ದರೆ ಸ್ಯಾರಿ ಅಷ್ಟೊಂದು ಪ್ಯಾಟ್ರನ್ ಚೆನ್ನಾಗಿರಲಿಲ್ಲ, ಆ ಥರ ಅನ್ನಿಸ್ತಾ ಇತ್ತು. ಸೊ ನೋಡೋಣ, ಅಟ್ಲೀಸ್ಟು ಡ್ರೆಸ್ ಕಲೆಕ್ಷನ್ಸ್ಗಳನ್ನಾದ್ರು ನೋಡೋಣ, ಒಂದು ಸ್ವಲ್ಪ ಡ್ರೆಸ್ಗಳು ಕೂಡ ತೊಗೊಳ್ಳೋಣ ಆಫರ್ಸ್ ಇದ್ದರೆ ಅಂತ ಹೇಳಿ ಡ್ರೆಸ್ ಕುರ್ತಾ ಸೆಕ್ಷನಿಗೆ ಬಂದಿದ್ದೆ. ಲಾಸ್ಟ್ ಟೈಮ್ ಇದ್ದ ಕಲೆಕ್ಷನ್ಸ್ಗಳೇ ಆಲ್ಮೋಸ್ಟ್ ಸೇಮ್ ಇದ್ದಿದ್ದು. ಹಾಗಾಗಿ ನೋಡೋಣ ಆಫರ್ಸ್ಗಳೇನಾದರೂ ಇದ್ದರೆ ತೊಗೊಳ್ಳೋಣ ಅಂತ. ಸೊ ಈ ಥರ ಪ್ಯಾಟರ್ನ್ಸ್ಗಳು ಯಾವುದು ಅಷ್ಟೊಂದು ಆಫರ್ಸ್ಗಳಿರಲಿಲ್ಲ, ಬಟ್ ಡೈಲಿ ವೇರ್ ಕುರ್ತೀಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಬೈ 1 ಬೈ 2 ಬೈ 3 ಈ ಥರ ಆಫರ್ಸ್ಗಳು ಕೊಟ್ಟಿತ್ತು. ಬೈ 1 ಈಗ ಆಯಿತು ಅಂತಂದರೆ ನಾರ್ಮಲ್ MRP ಪ್ರೈಸೇ, ಬಸ್ ಬೈ 2ಗೆ 100, ಬೈ 3ಗೆ 150 200 ಆ ಥರ ಎಲ್ಲ ತುಂಬಾ ಆಫರ್ಸ್ಗಳಿತ್ತು. ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಒಂದಷ್ಟು ಕುರ್ತೀಸ್ಗಳನ್ನೂ ಕೂಡ ತೊಗೊಂಡೆ.
ನಂದು ಕೂಡ ಶಾಪಿಂಗ್ ಆದಮೇಲೆ ತುಂಬಾ ಟೈಮ್ ಇತ್ತು ಅಂತ ಹೇಳಿ ಫಸ್ಟ್ ಫ್ಲೋರಿಗೆ ಬಂದಿದ್ವಿ. ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಗ್ರಾಸರಿಗಳು ಮತ್ತು ಬೇಸಿಕ್ ಥಿಂಗ್ಸ್ಗಳೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದು ಸ್ವಲ್ಪ ಪರ್ಚೇಸ್ ಕೂಡ ಮಾಡಿದ್ದಾಯಿತು. ಸೊ ಇದೆಲ್ಲ ಮುಗಿಸ್ಕೊಂಡು ಆದಮೇಲೆ ಹೇಗಿದ್ರು ಊಟದ ಟೈಮ್ ಆಗಿತ್ತು ಅಂತ ಹೇಳಿ ಅಲ್ಲೇ ನಿಯರೆಸ್ಟು ಅಮೃತ್ ವೆಜ್ ರೆಸ್ಟೋರೆಂಟ್ ಇದೆ. ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಗೋವಂಥದ್ದು ಅಲ್ಲಿ ಆಯುರ್ವೇದಿಕ್ ವಾಟರ್ ಕೊಡ್ತಾರೆ, ಹೆಲ್ತ್ಗೂ ಕೂಡ ಒಳ್ಳೆಯದು, ಜೊತೆಗೆ ಟೇಸ್ಟಾಗೂ ಇರುತ್ತೆ. ಹಾಗಾಗಿ ಬಂದಾಗ ಕಾಮನಾಗಿ ಇಲ್ಲಿಗೆ ಬಂದು ಹೋಗ್ತೀವಿ. ಸೊ ಬಂದು ನಾನು ವೆಜ್ ಥಾಲಿ ತೊಗೊಂಡೆ, ಯಾಕಂದರೆ ಪಾಪು ಕೂಡ ಇಷ್ಟಪಟ್ಟು ತಿಂತಾಳೆ. ತಂಗಿ ಪರೋಟ ತೊಗೊಂಡ್ಳು, ಹಾಗೆ ರಾಗಿ ದೋಸೆ ಕೂಡ ಟ್ರೈ ಮಾಡಿದ್ವಿ. ಮೂರು ಕೂಡ ತುಂಬಾ ಚೆನ್ನಾಗಿತ್ತು. ಬಂದಾಗೆಲ್ಲ ಬೇರೆ ಬೇರೆ ಟ್ರೈ ಮಾಡ್ತಿರ್ತೀವಿ, ಬಟ್ ಟೇಸ್ಟ್ ಮಾತ್ರ ಒಂದು ದಿನವೂ ಕೂಡ ಡಿಸಪಾಯಿಂಟ್ ಆಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಈ ಕಡೆ ಸೈಡ್ ಬಂತು ಅಂತಂದರೆ ಈ ವೆಜ್ ರೆಸ್ಟೋರೆಂಟ್ನ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಬಂದಿದ್ದು ಮೇಯ್ನಾಗಿ ಝುಡಿಯೋಗೆ ಹೋಗೋಣ ಮಕ್ಕಳಿಗೆ ನೋಡೋಣ. ಲಾಸ್ಟ್ ಟೈಮ್ ಟ್ರೆಂಡ್ಸಲ್ಲಿ ತೊಗೊಂಡಿದ್ದೆ, ಬಟ್ ಪಾಪುಗೆ ಫ್ರಾಕ್ಗಳೇನು ತೊಗೊಂಡಿರಲಿಲ್ಲ. ಸೊ ಝುಡಿಯೋದಲ್ಲಿ ಯೂಶ್ವಲಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವ, ಹೋಗಿ ಒಂದ್ಸಲ ಟ್ರೈ ಮಾಡೋಣ. ಇಲ್ಲೇ ಪಕ್ಕದಲ್ಲೇ ಊಟ ಕೂಡ ಮಾಡ್ಕೊಂಡಂಗೆ ಆಗುತ್ತೆ, ಜೊತೆಗೆ ಊಟ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಬಟ್ ಹೋಗಲಿಲ್ಲ, ನೆಕ್ಸ್ಟ್ ಟೈಮ್ ಹೋದ್ರಾಯಿತು. ಸ್ವಲ್ಪ ಆಂಟಿ ಮನೇಲಿ ಕೆಲಸ ಇತ್ತು, ಇಲ್ಲಿಗೆ ಹೋಗಿ ಬಂತು ಅಂತಂದರೆ ಅಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಆಂಟಿ ಮನೆಗೆ ಹೋದ್ವಿ. ಹಾಗಾಗಿ ವಿಡಿಯೋನ ಯಾವುದು ನಾನು ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಂಟಿ ಮನೆಗೆ ಹೋಗೋದಿತ್ತು. ಆಂಟಿನೂ ಕೂಡ ಬರ್ತೀನಿ ಅಂತ ಹೇಳಿದರು ನಂಜನಗೂಡಿಗೆ, ಸ್ವಲ್ಪ ಕೆಲಸ ಇದೆ ಅಂತ. ಹಾಗಾಗಿ ಆಂಟಿನೂ ಕರ್ಕೊಂಡು ಬಂದು ಅವರನ್ನು ಕೂಡ ಟ್ರೈನ್ ಹತ್ತಿಸಿದ್ವಿ. ಸೊ ಹೋದರು ಆಂಟಿನೂ. ಒಂದು ಸ್ವಲ್ಪ ಗ್ರಾಸಿಂಗ್ ಎಲ್ಲ ಇತ್ತಲ್ಲ, ಹಾಗಾಗಿ ರೇಷನ್ ಎಲ್ಲ ಇತ್ತು, ಬಟ್ ಒಂದು ಸ್ವಲ್ಪ ಖಾಲಿ ಆಗಿತ್ತು. ಅದಕ್ಕೋಸ್ಕರ ಹೋಗೋದು ಯಾಕೆ, ಹೋದಾಗಲೇ ತೊಗೊಂಡು ಬರೋಣ ಅಂತ ಹೇಳಿ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ಈಗ ಸ್ವಲ್ಪ ಅನ್ಬಾಕ್ಸಿಂಗ್ ಮಾಡಬೇಕು. ಆ್ಯಂಡ್ ಈ ಸಲ ಬಟ್ಟೆ ಚೆನ್ನಾಗಿತ್ತು ಕ್ವಾಲಿಟಿ ಅಂತ ಹೇಳಿ ಒಂದು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಹೋದಾಗ ಚೆನ್ನಾಗಿತ್ತು ಅಂತಂದರೆ ತೊಗೊಂಬಿಡ್ಬೇಕು. ಅದಕ್ಕೋಸ್ಕರ ಹೋದರೆ ಕಲೆಕ್ಷನ್ಸ್ಗಳು ಚೆನ್ನಾಗಿರಲ್ಲ, ಪ್ಯಾಟರ್ನ್ಸ್ಗಳು ಚೆನ್ನಾಗಿರಲ್ಲ. ಸೊ ನನಗೆ ಹೋದಾಗ ಏನಾದರೂ ಇಷ್ಟ ಆಯಿತು ಅಂದರೆ ಒಂದೆರಡು ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಎಲ್ಲಾದರೂ ಹೋದಾಗ ಹಾಕ್ಕೊಳ್ಳೋಣ ಅಂತ. ಮಕ್ಕಳಿಗೇನೋ ತೊಗೊಳ್ಳಿಲ್ಲ, ನನಗೆ ಮಾತ್ರ ತೊಗೊಂಡೆ, ನನಗೆ ಚೆನ್ನಾಗಿತ್ತು ಅಂತ. ಸೊ ಈಗ ಇದನ್ನೆಲ್ಲ ಅನ್ಬಾಕ್ಸ್ ಮಾಡಬೇಕು, ತೊಗೊಂಡು ಬಂದಿರೋ ಗ್ರಾಸರಿಗಳನ್ನೆಲ್ಲ. ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡೋಣ. ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.